ಎಲ್ರಿಗೂ ಶರಣು. ನಾನು ನಿಮ್ಮ ಸುದರ್ಶನ್ ಸಂಚಾರಿ. ನಾನಿವಾಗ ಕನ್ಯಾಕುಮಾರಿಯಿಂದ ಕೇಪ್ ಟೌನ್ವರೆಗೂ ಸೈಕಲಲ್ಲಿ ಪ್ರಯಾಣ ಮಾಡ್ತಿದ್ದೀನಿ. ಇದು ಭಾರತದಲ್ಲ, ವಿಶ್ವದಲ್ಲೇ ಪ್ರಪ್ರಥಮ ಬಾರಿಗೆ ಒಬ್ಬ ಈ ಥರ ಸೈಕಲಲ್ಲಿ ಭಾರತ ಖಂಡದ ದಕ್ಷಿಣ ತುದಿಯಿಂದ ಆಫ್ರಿಕಾ ಖಂಡದ ದಕ್ಷಿಣ ತುದಿವರೆಗೆ ಹೋಗ್ತಾ ಇರೋದು. ಇವಾಗ ನಾನು ಮತ್ತು ಭೈರವ ಗುಜರಾತಲ್ಲಿದ್ದೀವಿ. ಭೈರವ ಅಪ್ ನೋಡ್ತಾ ಇರ್ಬೋದು, ಇವ್ರ ಹೆಸರು ಭೈರವ ಅಂತ. ನೀವು ಹಳೆ ವಿಡಿಯೋ ನೋಡಿದರೆ ಗೊತ್ತಿರುತ್ತೆ ಇವ್ರ ಬಗ್ಗೆ. ಇವರು ತರಬೇತಿ ಹೊಂದಿರುವಂತಹ ಒಂದು ಶ್ವಾನ. ಸಖತ್ತಾಗಿ ನಾವು ಹೇಳಿದ ಮಾತೆಲ್ಲ ಕೇಳ್ತಾರೆ. ಭೈರವ ಸಿಟ್. ಇವಾಗ ವಿಷಯ ಏನು ಅಂತಂದರೆ, ನಾವು ಗುಜರಾತ್ನ ಲಖ್ಪತ್ ಅನ್ನೋ ಒಂದು ಕೋಟೆಗೆ ಬಂದಿದ್ದೀವಿ. ಲಖ್ಪತ್ ಕೋಟೆ ಬಗ್ಗೆ ಸಿಂಪಲಾಗಿ ಹೇಳಬೇಕು ಅಂತಂದರೆ, ಇವತ್ತು ನೀವೇನಾದರೂ ಬಾದಾಮಿಯನ್ನು ನೋಡಿದ್ರೆ ನಿಮ್ಗೆ ಏನು ಅನಿಸುತ್ತೆ ಹೇಳೋ ಗೊತ್ತಿಲ್ಲ. ನನಗೇನು ಅನಿಸುತ್ತೆ ಅಂದರೆ, ಒಂದು ಕಾಲದಲ್ಲಿ ಬಾದಾಮಿನಲ್ಲಿ ಕೂತ್ಕೊಂಡು ಅರ್ಧ ಭಾರತವನ್ನೇ ಆಳ್ವಿಕೆ ಮಾಡಿದ್ವಿ ನಾವು. ಅರ್ಧ ಭಾರತವನ್ನೇ ಆಳ್ವಿಕೆ ಮಾಡಿದಂಥ ನಾವು ಇವತ್ತು ಎಲ್ಲ ಒಂದು ಕಡೆ ಎಲ್ಲ ವಿಷಯಗಳಿಗೂ ಟಾಲರೇಟ್ ಮಾಡ್ಕೊಂಡು ಬದುಕ್ತಾ ಇದ್ದೀವಿ. ಉದಾಹರಣೆಗೆ ಹಿಂದಿ ಏರಿಕೆ ವಿಷಯ ಆಗಿರ್ಬೋದು, ತ್ರಿಭಾಷಾ ನೀತಿ ವಿಷಯ ಆಗಿರ್ಬೋದು, ಅಥವಾ ಕರ್ನಾಟಕದ ಅನುದಾನಗಳ ವಿಷಯ ಆಗಿರ್ಬೋದು. ಹೀಗೆ ಹಲವು ವಿಷಯಗಳಲ್ಲಿ ನಾವು ರಾಜಿ ಮಾಡ್ಕೊಂಡು ಬದುಕ್ತಾ ಇದ್ದೀವಿ. ಅದೇ ರೀತಿ ಒಂದು ಊರು, ಒಂದು ಸಾಮ್ರಾಜ್ಯ ಅಥವಾ ಒಂದು ಜನಾಂಗ ಎಲ್ಲಿವರೆಗೂ ಇರುತ್ತೆ ಅಂದರೆ, ಅವ್ರ ಕೈಲಿ ಎಲ್ಲಿವರೆಗೂ ವ್ಯಾಪಾರದ ಹಿಡಿತಾ ಇರುತ್ತೆ ಅಲ್ಲಿವರೆಗೂ ಇರುತ್ತೆ. ಇಲ್ಲ ಅಂತಂದರೆ ಆ ನಗರ ಅಥವಾ ಆ ಊರು ಅಥವಾ ಸಾಮ್ರಾಜ್ಯ ಅಥವಾ ಜನಾಂಗ ಎಲ್ಲನೂ ಒಂಥರ ಬಿಕಾರಿಗಳಾಗ್ಬಿಡ್ತಾರೆ, ಅಥವಾ ಆ ಊರು ಒಂದು ಪಾಳು ಬಿದ್ದಿರೋ ಊರ ಥರ ಆಗುತ್ತೆ. ಸೊ ನಾವಿವತ್ತು ಅಂಥದ್ದೇ ಒಂದು ಪಾಳು ಬಿದ್ದಿರೋ ಊರಲ್ಲಿದ್ದೀವಿ. ಈ ಪಾಳು ಬಿದ್ದಿರೋ ಊರ ಹೆಸರು ಲಖ್ಪತ್ ಅಂತ. क्या है? मंदिर है। पहले देखते हैं, बाद में साइकिल चला सकते हैं तो लेके चला सकते हैं। चले के हम सब हमारे दोस्त सब साइकिल से गए थे। इतना सामान लेके गए थे। ठीक है, देखता हूँ हैं। ಈ ಪ್ರಯಾಣದಲ್ಲಿ ನಿಮ್ಗೇನಾದರೂ ನನಗೆ ಫಿನಾನ್ಷಿಯಲಿ ಸಪೋರ್ಟ್ ಮಾಡಬೇಕು ಅಂತ ಅನ್ಸಿದ್ರೆ, ನೀವು sudarshansanchari.com ವೆಬ್ಸೈಟ್ನ ಓಪನ್ ಮಾಡಿ ಸಬ್ಸ್ಕ್ರಿಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೀವು ನನ್ನ ಕಂಟೆಂಟ್ಗೆ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಅಲ್ಲಿ ಬೇರೆ ಬೇರೆ ಮಾಡೆಲ್ ಆಫ್ ಸಬ್ಸ್ಕ್ರಿಪ್ಷನ್ ಇರುತ್ತೆ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ನೀವು ಸಬ್ಸ್ಕ್ರಿಪ್ಷನ್ ತಗೋಬೋದು. ಇದರಿಂದ ನನಗೆ ಹ್ಯಾಸಲ್ ಫ್ರೀ ಆಗಿ ಟ್ರಾವೆಲ್ ಮಾಡೋದಕ್ಕೆ ತುಂಬ ಸಹಾಯ ಆಗುತ್ತೆ. ನಮ್ಮ ಜೊತೆ ಮಿಸ್ಟರ್ ಸಾಹಿಲ್ ಅವರು ಇದ್ದಾರೆ. ಕಿತ್ತಿ ಕ್ಲಾಸ್ ಪಡ್ತೆ 4ನೇ ಕ್ಲಾಸ್ ಓದ್ತಾರೆ. ಅವ್ರಿಗೆ ಮಗ್ಗಿ ಹೇಳಕ್ಕೆ ಬರೋಲ್ಲ. ಓದೇ ಆತೆ ನಾ ಬೇಕಬೇ ನೈ ಆತೆ. ನೀವು ಮಗ್ಗಿ ಹೇಳಕ್ಕೆ ಬರಲ್ಲ, ಸುಮ್ಮನೆ ಊರಲ್ಲಿ ಪಲ್ಟಿ ಹೊಡಿತಾವನೆ ಕೂತ್ಕೊಂಡು. ಇವತ್ತು ಸ್ಕೂಲ್ ಕ್ಯೂ ಈಗ ಇವತ್ತಿನ ಶಾಲೆಗೆ ಹೋಗಿಲ್ಲ. ಇವತ್ತು ನಮಗೆ ಟೂರ್ ಗೈಡು ಇವತ್ತು ನಮಗೆ ಈ ಕೋಟೆನೆಲ್ಲ ಸುತ್ತಾಡ್ಬಿಟ್ಟು ತೋರಿಸ್ತಾನೆ. ಈ ಕೋಟೆ ಬಗ್ಗೆ ಹೇಳೋದಾದರೆ ನೋಡ್ರಪ್ಪ, ಈ ಕೋಟೆ 20 ಅಡಿ ಎತ್ತರ ಇದೆ. ಗೋಡೆ ಇದು ಸುತ್ತ ಕಟ್ಟಿರೋ ಗೋಡೆ 20 ಅಡಿ ಎತ್ತರ ಇದೆ. ಈ ಥರ ಗೋಡೆನ 7 ಕಿಲೋಮೀಟ್ರ್ ಸುತ್ತ ಕಟ್ಟವ್ರೆ. ಯಾವುದೇ ಒಂದು ಸ್ಟ್ರಕ್ಚರ್ನ ನಿರ್ಮಾಣ ಮಾಡಬೇಕು ಅಂತಂದರೆ, ಉದಾಹರಣೆಗೆ 100 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 10,000 ರೂಪಾಯಿ 20,000 ರೂಪಾಯಿ ಅದರಿಂದ ಆದಾಯ ಬರೋ ಥರ ಇದ್ರೆ ಮಾತ್ರ ಮೊದಲು ರಾಜರು ಇನ್ವೆಸ್ಟ್ಮೆಂಟ್ ಮಾಡ್ತಿದ್ರು. ಇಲ್ಲಿ ಇಷ್ಟು ದೊಡ್ಡ ಕೋಟೆಯನ್ನು ಕಟ್ಟೋದಕ್ಕೆ ಕಾರಣ ಏನು ಅಂತಂದರೆ, ಒಂದು ಕಾಲದಲ್ಲಿ ಸಿಂಧು ನದಿ ಹರಿಬೇಕಾದ್ರೆ ಇಲ್ಲಿ ಒಂದು ದೊಡ್ಡದಾದಂಥ ಪೋರ್ಟ್ ಇತ್ತು. ಅವತ್ತಿನ ಕಾಲಕ್ಕೆ ದೊಡ್ಡದಾದಂಥ ಒಂದು ಪೋರ್ಟ್ ಬಂದರು ಇತ್ತು. ಆ ಬಂದರಿನ ಮುಖಾಂತರ ಇಲ್ಲಿಯ ಗುಜರಾತ್ನ ಕಚ್ ಪ್ರದೇಶದಿಂದ ಪಾಕಿಸ್ತಾನದ ಸಿಂಧ್ ಪ್ರದೇಶದವರೆಗೆ, ಇವತ್ತು ಅದು ಪಾಕಿಸ್ತಾನ ಒಂದು ಸೇರಿದೆ, ಆದರೆ ಮೊದಲು ಅದು ಭಾರತ ಉಪಖಂಡದ ಒಂದು ಭಾಗ ಆಗಿತ್ತು. ಇವಾಗಲೂ ಭಾರತ ಉಪಖಂಡದ ಭಾಗನೇ, ಆದರೆ ಮೊದಲು ಅದು ಭಾರತದ ಭಾಗನೇ. ಇವಾಗ ಅದು ಪಾಕಿಸ್ತಾನದಲ್ಲಿದೆ. ಮೊದಲು ಅನ್ಡಿವೈಡೆಡ್ ಇಂಡಿಯಾದಲ್ಲಿ ಭಾರತದ ಭಾಗನೇ ಆಗಿತ್ತು. 2 ಪ್ರದೇಶಗಳನ್ನ ಕನೆಕ್ಟ್ ಮಾಡೋದಕ್ಕೆ ಒಂದು ಬಂದರನ್ನ ನಿರ್ಮಾಣ ಮಾಡಿದರು. ಈ ಬಂದರು ಏನಕ್ಕೆ ಅವಶ್ಯಕ ಅಂತಂದರೆ, ಇವತ್ತಿಗೂ ನಾವು ನೋಡ್ತಾ ಇರ್ಬೋದು, ಅದಾನಿಯವರು ಅಲ್ಲಿ ಬಂದರನ್ನ ತಗೊಂಡ್ರು, ಇಲ್ಲಿ ಬಂದರನ್ನ ತಗೊಂಡ್ರು, ಶ್ರೀಲಂಕಾದಲ್ಲಿ ತಗೊಂಡ್ರು, ಚೈನಾದವರು ಆ ಬಂದರಿಗೆ ಹೊಡೆದಾಡ್ತವ್ರೆ ಅಂತ. ಪ್ರಪಂಚದಲ್ಲಿ ಯಾರು ಸಮುದ್ರ ಮಾರ್ಗದ ಮಾರಾಟವನ್ನು ಕಂಟ್ರೋಲ್ ಮಾಡ್ತಾರೋ ಅವರು ಪ್ರಪಂಚವನ್ನು ಆಳ್ವಿಕೆ ಮಾಡ್ಬೋದು. ಹಾಗಾಗಿನೇ ಅಮೇರಿಕಾದವರು ಎಲ್ಲೆಲ್ಲಿ ಸಮುದ್ರದ ಒಳ್ಳೊಳ್ಳೆ ಮಾರ್ಗಗಳಿದಾವೋ ಅಲ್ಲೆಲ್ಲ ಅವ್ರದನ್ನು ಒಂದು ಸೇನಾ ನೆಲೆಯನ್ನಾಗಿ ಮಾಡ್ಕೊಂಡಿದ್ದಾರೆ ತುಂಬ ಕಡೆಗಳಲ್ಲಿ. ಈ ಕೋಟೆ ಇಷ್ಟು ದೊಡ್ಡದಾಗಿ ಕಟ್ಟಿದ್ದಾರೆ. ಯಾಕೆ? ಇಲ್ಲಿರುವಂತಹ ಬಂದರಿಗೆ ಒಂದು ಕಾವಲು ಕೊಡಬೇಕಿತ್ತು. ಸೊ ಹಾಗಾಗಿ ಇಲ್ಲಿ ಕೋಟೆಯನ್ನು ಕಟ್ಟಿದರು. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇವಾಗ್ಲೂ ಕೋಟೆ ಎಷ್ಟು ದೊಡ್ಡದಾಗಿದೆ, ಎಷ್ಟು ಸಖತ್ತಾಗಿದೆ ಅಂತ. ಇಲ್ಲಿಂದ ಆಚೆಗೆ ನಮಗೆ ಸಂಪೂರ್ಣವಾಗಿ ನೀವು ಇಲ್ಲೇ ನೋಡ್ತಿದ್ದೀರಾ, ಇದು ಮರುಭೂಮಿ ನೋಡ್ತಾ ಇರ್ಬೋದು. ಫುಲ್ಲು ಮರುಭೂಮಿ ಇದು. छोड़ो बस है ना, बैलेंस नहीं मिलते ना. ಈ ಊರಲ್ಲಿ ತುಂಬ ದೇವಸ್ಥಾನಗಳಿದ್ದಾವೆ.
ಜೊತೆಗೆ ಒಂದು ಗುರುದ್ವಾರ ಇದೆ ಮತ್ತು ಒಂದೆರಡು ದರ್ಗಾಗಳಿದ್ದಾವೆ. ಇಲ್ಲಿ ಬಹುತೇಕ ಇವಾಗ ಇಸ್ಲಾಂ ಫಾಲೋ ಮಾಡೋ ಜನ ಇದ್ದಾರೆ. 2 ಅಥವಾ 3 ಮನೆಗಳು ಮಾತ್ರ ಹಿಂದೂಗಳ ಮನೆಗಳಿದ್ದಾವೆ. ಮನೆಗಳೆಲ್ಲ ತುಂಬ ಹಳೇದಾಗಿದ್ದಾವೆ. ನೀವು ನೋಡ್ತಾ ಇರ್ಬೋದು, ಈಗೆಲ್ಲ ಹೊಸದ ಗಿಸ್ಟ್ರಿಂಗ್ ಮಾಡ್ತವ್ರೆ. ನೀವು ನೋಡ್ತಾ ಇರ್ಬೋದು, ಇದು ಒಂದು ಪಾರ್ಸಿ ಜನರ ಮಂದಿರ, ಫೈರ್ ಟೆಂಪಲ್. ಅಭಿ ಓ ಚಲ್ತಾ ಫೈರ್ ಅಂದರ್ ನೈ ಚಲ್ರ. ಇದು ಪಾರ್ಸಿಗಳ ಒಂದು ದೇವಸ್ಥಾನ ಆಗಿತ್ತು ಮೊದಲು. ಇದರೊಳಗಡೆ ಬೆಂಕಿನಿಟ್ಟು ಪೂಜೆ ಮಾಡ್ತಿದ್ರು. ಇವಾಗ ಅದೆಲ್ಲ ಫುಲ್ ಕ್ಲೋಸ್ ಮಾಡವ್ರೆ. ನಾನು ನೋಡಿದ ತಕ್ಷಣ ಏನಪ್ಪ ಮನೆ ಹಿಂಗಾಗಿದೆ ಅಂದ್ಕೊಂಡೆ. ಇಲ್ಲಿ ಒಂದು ಅಂಗಡಿ ಇಟ್ಕೊಂಡವ್ರೆ ಒಬ್ಬರು. ಜೊತೆಗೆ ಒಳಗೆ ಹೋಗೋಣ, ಇವಾಗ ನೋಡೋಣ ಪಾರ್ಸಿ ದೇವಸ್ಥಾನ ಹೆಂಗಿದೆ ಇಲ್ಲಿ ಅಂತ. ಫುಲ್ ಎಲ್ಲ ನೋಡ್ತಾ ಇರ್ಬೋದು, ಫುಲ್ ಹಾಳಾಗೋಗ್ಬಿಟ್ಟಿದೆ. ಒಂದು ಬೆಕ್ಕಿದೆ. ಚಿನ್ನ ಬಾ ಚಿನ್ನ, ಹೆದರ್ಬೇಡ ಚಿನ್ನ. ಇದ್ರೊಳಗೆ ಜಾಗ ಮಾಡ್ಕೊಂಡಿತ್ತು ಅದು ಪೈಪ್ ಒಳಗೆ. ನೋಡ್ತಾ ಇರ್ಬೋದು, ಇದೆಲ್ಲ ಅಡುಗೆ ಮಾಡೋದಕ್ಕೋ ಅಥವಾ ಬೆಂಕಿ ಹಾಕೋದಕ್ಕೋ ಜಾಗ ಮಾಡಿದ್ದಾರೆ. आपका नाम क्या है? खुशाल ठक्कर. कुशाल ठक्कर. इवर ಹೆಸರು कुशाल ठक्कर ಅಂತ. ये आप इसको की आपके पास है और ये देवता का नाम क्या होता है? जुलालालम. तो देवर ಹೆಸರು जुलालाल मंदिर. और वो पारसी लोग इधर आते हैं कभी आते हैं और कुछ पूजा वगैरह करते हैं. हाँ, वो तो उसका आग लगाते हैं. हाँ, दीवा बत्ती. और बाकी कुछ पता है इसके बारे में? नहीं, आगे नहीं पता. वो जब उसका त्योहार होता है तब नहीं आता है? हाँ, एक साल में एक बार आते हैं. साल में एक बार आता है. अण्णा ಇಲ್ಲಿ ಏನೋ ಮಾರಕ್ಕೆ ತಂದವ್ರೆ. ठीक है, हमको 20 रुपये का बनाना, थोड़ा अच्छा बनाना. और इसको क्या बोलते हैं? चटपटी. तो चटपटी कैसा? कच्छ का चटपटी. ओके, चटपटी बोलते हैं. ಕಡಲೆಕಾಳು ನೆನೆಸಿರೋದು, चना है, डूंगरी है, हाँ मिर्ची मीडियम, हाँ लगाओ चलेगा. तीखा बहुत है बस. ठीक है बस. खट्टा. वो नींबू का. हम्म. ठीक है. अरे इसको पकड़ो, खाओ आप भी. ठीक है पकड़ो, कुछ नहीं मच जाएगा, पैसे देना है दादा को. ಸಾಹಿಲ್ ಅವ್ರ ಮನೆ ಕರ್ಕೊಂಬಂದವ್ರೆ. ನಮಸ್ತೆ. ಇದು ಇವ್ರ ಮನೆ. ದೊಡ್ಡ ಮನುಷ್ಯನ ಚಿಕ್ಕ ಮನೆ. चलेगा. आप ऐसा क्या काम करते हैं? मच्छी पकड़ते हैं और मजदूरी काम करते हैं. मछली पकड़ते हैं. मच्छी और मजदूरी काम. ठीक है, शुक्रिया. कोई बात नहीं है. आप हमारे पास कितना टाइम रहोगे? ಇವಾಗ ನಾವು ಗೌಸ್ ಮೊಹಮ್ಮದ್ ದರ್ಗಾಗೆ ಬಂದಿದ್ದೀವಿ. ಇದು ಸೂಫಿ ಪಂಥಕ್ಕೆ ಸೇರಿದಂತಹ ಒಂದು ದರ್ಗಾ. ಇಲ್ಲಿ ತುಂಬ ಸಮಾಧಿಗಳನ್ನ ನೀವು ನೋಡ್ಬೋದು. ಏನು ಮೇನ್ ಸಮಾಧಿ ಇದೆಯಲ್ಲ, ಇದು ಗೌಸ್ ಮೊಹಮ್ಮದ್ ಅನ್ನೋರ್ಗೆ ಸೇರಿದ್ದು. ಈ ಗೌಸ್ ಮೊಹಮ್ಮದ್ ಅವರು ಒಬ್ಬರು ಸೂಫಿ ಸಂತರಾಗಿರ್ತಾರೆ. ಇವರು ತುಂಬ ಹಿಂದೆ ಇಲ್ಲಿ ನೆಲೆಸಿರ್ತಾರೆ. ನಂತರ ಅವ್ರು ಸತ್ತ ನಂತರ ಇಲ್ಲಿ ಅವ್ರಿಗೋಸ್ಕರ ಒಂದು ದರ್ಗಾವನ್ನು ಕಟ್ಟಲಾಗುತ್ತೆ. ಒಳಗಡೆ ಹೋಗೋದಕ್ಕೆಲ್ಲ ಲಾಕ್ ಮಾಡಿಟ್ಬಿಟ್ಟಾರೆ, ಏನು ಹೋಗಿ ಜಾಗ ಇಲ್ಲ, ಬೀಗ ಹಾಕೋರೆ. ಇನ್ನು ನಾವು ವಾಸ್ತುಶಿಲ್ಪದ ಬಗ್ಗೆ ನೋಡೋದಾದರೆ ನೀವು ನೋಡ್ತಾ ಇರ್ಬೋದು, ಕೆತ್ತನೆ ಎಲ್ಲ ತುಂಬ ಅದ್ಭುತವಾಗಿದೆ. ಇದಕ್ಕೆ 4 ಕಡೆಗಳಿಂದ ಈ ಥರ ಎಂಟ್ರಿ ಇದೆ. ಒಂದು ಮೇನ್ ಇರುತ್ತೆ, ಮಿಕ್ಕಿದ 3 ಎಲ್ಲ ಕಡೆಗಳಿಂದನೂ ಎಂಟ್ರಿ ಕೊಡೋ ಥರ ಮಾಡಿದ್ದಾರೆ. ಈ ಸೂಫಿ ದರ್ಗಾದ ಪಕ್ಕದಲ್ಲಿನೇ ಇಲ್ಲಿ ಒಂದು ನೀವು ಬಾವಿಯನ್ನು ನೋಡ್ಬೋದು. ಹಿಂದೂಗಳ ದೇವಸ್ಥಾನಗಳ ಪಕ್ಕ ಹೆಂಗೆ ಬಾವಿಗಳು ಇರ್ತಿತ್ತು, ಅದೇ ಥರದ ಬಾವಿನ ಇವ್ರು ನಿರ್ಮಾಣ ಮಾಡಿದ್ದಾರೆ. ಈ ಸೂಫಿ ಪಂಥ ನಿಮಗೆ ಗೊತ್ತಿರ್ಬೋದು, ಇದು ನೈದರ್ ಮುಸ್ಲಿಮ್ ನಾರ್ ಹಿಂದೂ ಅನ್ನೋ ಥರ 2 ಕಲ್ಚರ್ ಮಿಕ್ಸ್ ಆಗಿ ಬರುವಂಥ ಒಂದು ಪರಂಪರೆ. ಸಕ್ಕತ್ತು ಹುಡುಗರೆಲ್ಲ ಜಾಸ್ತಿ ಬಂದರು. ಇವಾಗ 4-5 ಜನ ಬಂದರು ಹುಡುಗರು. ಎಲ್ಲ ಸೈಕಲ್ ತಂದು ಸುತ್ತಾಡ್ತಾರೆ, ಕರ್ಕೊಂಡು ಹೋಗ್ತಾರೆ ಬೇರೆ ಬೇರೆ ಸ್ಥಳಕ್ಕೆ ನನ್ನನ್ನು. ಇವಾಗ ನಾವು ಕೋಟೆ ಮತ್ತೊಂದು ಭಾಗಕ್ಕೆ ಬಂದ್ವಿ.
ಈ ಕೋಟೆ ತುಂಬ ಮುಖ್ಯವಾಗಿದ್ದರಿಂದ ಪದೇ ಪದೇ ಸಿಂಧ್ ಕಡೆಯಿಂದ ಜನ ಬಂದು ಇದನ್ನು ದಾಳಿ ಮಾಡ್ತಿದ್ರು. ಇಲ್ಲೇನು ಆಳ್ವಿಕೆ ಮಾಡ್ತಿದ್ರಲ್ಲ ಅವರು ಹಿಂದೂಗಳಾಗಿದ್ದರು. ಈ ಕೋಟೆನ ಕಟ್ಟಿದವ್ರು ಸಹಿತ ಹಿಂದೂಗಳಾಗಿದ್ದರು. ಅದಕ್ಕೆ ನೀವು ಕೋಟೆ ಯಾವ ಕಡೆ ನೋಡಿದ್ರು ಅಲ್ಲಿ ಎಂಟ್ರಿನಲ್ಲಿ ಈ ಥರ ಹಿಂದೂ ದೇವಸ್ಥಾನಗಳನ್ನ ಕಟ್ಟಿದ್ದಾರೆ. ಇವಾಗ ಈ ಕೋಟೆ ಈ ಜಾಗದಿಂದ 4 ಕಿಲೋಮೀಟ್ರ್ ಹೋದರೆ ನಮಗೆ ಹಳೇದೊಂದು ಪೋರ್ಟ್ ಸಿಗ್ತಿತ್ತು. ಈಗ ಬಟ್ ರಸ್ತೆ ಎಲ್ಲ ಸರಿ ಇಲ್ಲ ಅಲ್ಲಿಗೆ ಹೋಗೋಕ್ಕೆ, ಹಂಗಾಗಿ ನಾವು ಹೋಗ್ತಾ ಇಲ್ಲ. ಇದನ್ನು ಕಾಂತಾ ಮಾರೋ ನಾಕು ಅಂತ ಕರೀತಾಯಿದ್ರು. ಇಲ್ಲಿಂದ ಈ ಪರ್ಷಿಯಾ, ಮಿಡಲ್ ಈಸ್ಟ್, ಗಲ್ಫಿಂದ ಬರ್ತಿದ್ದಂಥ ಎಲ್ಲ ಸಾಮಾನು ಅಲ್ಲಿ ಬಿಬಿದುಲ್ಲಾ ಪೋರ್ಟ್ ಅಂತ ಇತ್ತು. ಅಲ್ಲಿ ಅನ್ಲೋಡ್ ಆಗಿಬಿಟ್ಟು ಅಲ್ಲಿಂದ ಈ ಗೇಟ್ ಮುಖಾಂತರ ಒಳಗೆ ಬರ್ತಾಯಿತ್ತು. ಇನ್ನು ಇದು ಶೀತಲಾ ಮಾತಾ ದೇವಸ್ಥಾನ. ಹಳೇದನ್ನೆಲ್ಲ ಕೆಡೋಗ್ಬಿಟ್ಟು ಹೊಸ್ದಾಗಿ ಕಟ್ಟಿದ್ದಾರೆ. ಓಪನ್ ಮಾಡಿ ನೋಡೋಣ ಏನಿದೆ ಒಳಗೆ ಅಂತ. ಒಳಗಡೆ ಶೀತಲಾ ಮಾತಾ ಇದೆ ನೋಡ್ರಿ. ಇದನ್ನು ಕಟ್ತಾ ಇದ್ದಾರೆ. ಸಲಾಮ್ ಅಲೈಕುಮ್. ಇಲ್ಲೊಂದು ಮದ್ರಸಾ ಇದೆ, ಅದ್ರೊಳಗೆ ಹೋಗೋದಕ್ಕೆ ಪ್ರಯತ್ನ ಪಡೋಣ. ಆಪ್ಕ ನಾಮ್ ಕ್ಯಾ ಹೋತಾ ಹೈ? नहीं आपका नहीं नाम नहीं क्या पढ़ाई करते? हाँ इसका दूसरा आपका सबका दो वो आता है बे का बे बेदो का चार आ रहा है बेदो का चार बोलो कितना तक आता है? नहीं आता है? सलाम अलैकुम. हाँ आप इधर है? हाँ जी. वो मैं अंदर जा सकता है? नहीं जा सकता है? उसमें अंदर जा सकते हैं. नहीं इसमें तो जा सकता है. उधर लिखा हुआ है विजिटर्स आर अलाउड विद सिक्योरिटी गार्ड करके. नहीं इधर नहीं, वो है घाट अंदर है एक, हाँ अंदर जाने की मनाही लड़कियों का पढ़ाई कर. ಚುಪ್ಚಾಪ್ರು. ಇದು ಶಾ ಅಬೂ ತುರಾಬ್ ನಿ ದರ್ಗಾ ಅಂತ. ಇದನ್ನು ತುಂಬ ಹಳೆ ದರ್ಗಾ. ಇದ್ರ ಮೇಲ್ಗಡೆ 7 ಗುಮ್ಮಟಗಳಿದೆ. ಇವಾಗ ನಮಗೆ ದರ್ಗಾದೊಳಗೆ ಕರ್ಕೊಂಡು ಹೋಗ್ತಾರೆ. ಇದೊಂದು ವೆಲ್ ಪ್ರಿಸರ್ವ್ಡ್ ದರ್ಗಾ ಅಂತ ಹೇಳ್ಬೋದು. ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಎಲ್ಲನೂ ಹಾಗೆ ಇದೆ, ಏನು ಹಾಳಾಗಿಲ್ಲ. ये तो जब उनका उर्स होता है ना, जब मेला होता है, हाँ उर्स तभी खोलते हैं. हाँ तब तक नहीं खोलता है ना. ಪಾಪ ಬ್ರೋ ಈ ಹುಡುಗ ನಾನು ಬರೀ ಸೈಕಲ್ ತಳ್ಳಕ್ಕೆ ಕೊಡ್ತೀನಿ ಅಂತ ನನ್ನ ಹಿಂದೆ ಬರ್ತಾವನೆ. आपको बोला था इधर कांटा है देख. उधर का बहुत कांटा है देखना. ಎಲ್ಲ ಮನೆಗಳು ಪಾಳು ಬಿದ್ದಾವೆ ನೋಡಿ. ಎಲ್ಲ 300-400 ವರ್ಷದ ಹಿಂದೆ ಕಟ್ಟಿರೋ ಮನೆಗಳು. ಎಷ್ಟೆಷ್ಟು ದಪ್ಪ ಗೋಡೆ ಇದ್ದಾವೆ, ಕಲ್ಲೆಲ್ಲ ಹಾಳಾಗೋ ಎಲ್ಲ ಮರಳುಗಲ್ಲಲ್ಲಿ ಕಟ್ಟಿರೋದು ಡಿಸೈನ್ ನೋಡ್ರಿ. ಹಾಂ ಇವರೆಲ್ಲ ಎಷ್ಟು ಶ್ರೀಮಂತರಿದ್ರು. ಈ ಡಿಸೈನ್ ನೋಡ್ರಿ ಹೆಂಗೆ ಮಾಡೋರೆ ಮರಳುಗಲ್ಲಲ್ಲೇ. ಸಿಂಧಿಂದ ಇಂಪೋರ್ಟ್ ಮಾಡ್ಕೊತಾ ಇದ್ರಲ್ವ, ಅದಕ್ಕೆಲ್ಲನೂ ಇಲ್ಲಿ ಅವರು ತೆರಿಗೆ ಕಟ್ಟಬೇಕಿತ್ತು. ಇದು ಕಸ್ಟಮ್ ಹೌಸ್, ತೆರಿಗೆ ಕಚೇರಿ. ಇಲ್ಲಿ ಸುಂಕ ವಸೂಲಾತಿ ಕೇಂದ್ರ ಇದು. ಇಲ್ಲೇ ಸುಂಕ ಎಲ್ಲ ವಸೂಲಿ ಮಾಡ್ತಿದ್ರು. ಇದೆಲ್ಲ ಗೌರ್ಮೆಂಟ್ ಬಿಲ್ಡಿಂಗ್ಸ್ ಆಗಿತ್ತು. ಇವಾಗೆಲ್ಲ ಹಾಳು ಬಿದ್ದಿದೆ ನೋಡ್ರಿ. ಇದು ಅಕ್ಬನಿ ಮೆಹಲ್ ಅಂತ. ಇವೆಲ್ಲ ಕ್ಲೋಸ್ ಮಾಡೋರೆ. ನಾನು ಸ್ವಲ್ಪ ಒಳಗೆ ಹೋಗಿ ಟ್ರೈ ಮಾಡ್ತೀನಿ ಇಲ್ಲಿ. अंदर मत जा. ಕ್ಯೂ अंदर मना की मना है अंदर जाने. ಇಲ್ಲ ಭೂತ ಪ್ರೇತ ಇರುತ್ತಂತೆ, ಹಂಗೆಲ್ಲ ಏನಿರಲ್ಲ ನೋಡ್ರಿ. ಆಕಳ ಬಂದ್ಬಿಟ್ಟು ಇದು ಸಗಣಿ ಹೋಗಿದೆ. ಭೂತ ಪ್ರೇತ ಅಂಥದ್ದೆಲ್ಲ ನಂಬೋಕೆ ಹೋಗ್ಬಿಡಿ, ವಿಜ್ಞಾನ ನಂಬ್ರಿ. ಇಲ್ಲಿ ಅಕ್ಬನಿ ಮೆಹಲ್ಗೆ ಬಂದಿದ್ದೀವಿ. ಇದು ಇವಾಗೆಲ್ಲ ಖಾಲಿ ಅರಮನೆ. ಇದು ಎಷ್ಟು ದೊಡ್ಡದಾಗಿದೆ ನೋಡಿ. ಈ ಅಕ್ಬನಿ ಮೆಹಲ್ ಏನಿದೆ, ಇದು ಅಕ್ಬನಿ ಮನೆತನಕ್ಕೆ ಸೇರಿದಂತಹ ಒಂದು ದೊಡ್ಡ ಕಾಂಪ್ಲೆಕ್ಸು. ಇಲ್ಲೊಂದು ಫೇಮಸ್ ಸಾಲಿದೆ, ಏನಂತಂದರೆ ಯಾಜೋ ಅಲ್ಲಾತೋ ಆಸ್ರೋ ಯಾತೋ ಅಕ್ಬನಿ ಜೋ ಅಂತ. ಅಂದರೆ ಒಂದು ವೇಳೆ ನಮ್ಮನ್ನು ದೇವ್ರು ಕಾಪಾಡ್ತಾನೆ, ಇಲ್ಲಾಂತಂದರೆ ಅಕ್ಬನಿ ಫ್ಯಾಮಿಲಿ ಇದೆ ನಮಗೋಸ್ಕರ ಅಂತ. ಈ ಅಕ್ಬನಿ ಫ್ಯಾಮಿಲಿ ಟ್ರೇಡಿಂಗಿಗೆ ಸಖತ್ ಹೆಸರುವಾಸಿಯಾಗಿತ್ತು. ಬೇರೆ ದೇಶಗಳಿಂದ ಇಲ್ಲಿಗೆ ಏನು ಟ್ರೇಡಿಂಗ್ ಆಗ್ತಿತ್ತು ಅದನ್ನೆಲ್ಲ ಇವರೇ ನೋಡ್ಕೋತಾಯಿದ್ರು. ನಮಗೋಸ್ಕರ ಒಂದು ಚಾಕ್ಲೇಟ್ ಕೊಡ್ತವ್ರೆ. ಅವ್ರಿಗೆ ಸೈಕಲ್ ಹೊಡಿಬೇಕು ಅಂತ ಎಲ್ರಿಗೂ ಆಸೆ.
ಅದಕ್ಕೆ ನಾನು ಸೀಟೆಲ್ಲ ಕೆಳಗೆ इल्स्ಬಿಟ್ಟು ಕೊಟ್ಟಿದ್ದೀನಿ. हाँ उधर रोड पे चलना ठीक है. आओ इधर. नहीं नहीं गियर नहीं डालना. ऐसा नहीं पकड़ना, आगे पकड़ना, ऊपर पकड़ना, ऊपर. हाँ जब आप बड़े होते हैं तब लेना ऐसा ठीक है. स्कूल पे जाना, पढ़ाई करना. कितने आ लिए तो 10,000 में मिलेगा आपको है ना बड़े होने के बाद. लिए ठीक है मिलता है. अच्छा पढ़ाई करना है ना. जब मैं आता हूँ तब वो 10 तक बोलना. बेदो का बे, वो बे का बे. हाँ. आपको कितना तक आता है है ना. ठीक है बाय बाय. तो वो उतर गए पीछे कौन डाला. साहिल साहिल ने डाला. नहीं है ना. आप घर पे जाना ठीक है. बाय बाय. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಇವಾಗ ಸ್ವಲ್ಪ ಕಮೆಂಟ್ಸ್ಗಳನ್ನ ನೋಡ್ಕೊಂಡು ಬರೋಣ. ಹ್ಯಾಟ್ಸ್ ಆಫ್ ಟು ಯುವರ್ ಡೆಡಿಕೇಶನ್, ಕನ್ಸಿಸ್ಟೆನ್ಸಿ ಬ್ರೋ. ಎಷ್ಟು ಇಯರ್ಸಿಂದ ನೋಡ್ತಾ ಇದ್ದೀನಿ, ಒಂದಿನ ಗ್ಯಾಂಬ್ಲಿಂಗ್ ಪ್ರಮೋಷನ್ ಇಲ್ಲ, ಯಾವುದೇ ಓವರ್ ಡ್ರಾಮಾ ಇಲ್ಲ, ರಿಯಲಿ ಗ್ರೇಟ್ ಬ್ರೋ ಅಂತ ಸುದೀಪ್ ಅವರು ಕಮೆಂಟ್ ಹಾಕಿದ್ರು. ನಾನು ಯಾವುದನ್ನು ನಂಬೋದಿಲ್ವೋ, ಯಾವುದನ್ನು ಆಟ ಆಡೋದಿಲ್ವೋ ಅದನ್ನು ನಿಮಗೂ ಆಟ ಆಡಿ ಅಂತ ಹೇಳೋದಿಲ್ಲ. ಯಾವುದೇ ಕಾರಣಕ್ಕೂ ಎಂಥದ್ದೇ ಪರಿಸ್ಥಿತಿನಲ್ಲೂ ನಾನು ಗ್ಯಾಂಬ್ಲಿಂಗ್ನ ಪ್ರಮೋಷನ್ ಮಾಡಲ್ಲ. ನಾಗರಾಜ್ ಅವರು ನಿಮಗೆ ಊಟ ಕೊಟ್ಟೋರ ಬಗ್ಗೆ ಏನಾದರೂ ಹೇಳು ಗುರು, ಊಟ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಆದರೂ ಹೇಳ್ಬೋದಲ್ಲ ಅಂತ ಕೇಳ್ತಾರೆ. ಆ್ಯಕ್ಚುಲಿ ನಾನು ಹೇಳಿರ್ತೀನಿ, ಬಟ್ ಅದನ್ನು ರೆಕಾರ್ಡ್ ಮಾಡಿ ಹಾಕಿರಲ್ಲ ಅಷ್ಟೇ. ಅಲ್ಲ ನಂಗೆ ಅಷ್ಟೊಂದು ಚೆನ್ನಾಗಿ ಅವರು ಊಟ ಹಾಕಿ ಕಳಿಸಿದ್ರು ಲಾಸ್ಟ್ ವೀಡಿಯೋದಲ್ಲಿ. ನಾನು ಅವ್ರಿಗೊಂದು ಥ್ಯಾಂಕ್ಸ್ ಹೇಳದೆ ಬಂದಿರ್ತೀನಿ, ಖಂಡಿತವಾಗಿಯೂ ಹೇಳಿರ್ತೀನಿ, ಆದರೆ ಅದನ್ನು ರೆಕಾರ್ಡ್ ಮಾಡಿ ಹಾಕಿರಲ್ಲ ಅಷ್ಟೇ. ನಾಳೆ ಮತ್ತೊಂದು ವೀಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಎಲ್ರಿಗೂ ಬಾಯ್ ಬಾಯ್. ಜೈ ಕರ್ನಾಟಕ. ಮತ್ತೆ